ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ನೇತ್ರಾವತಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ಮತ್ತೆ ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಬೆಳಗ್ಗೆ 7 ಗಂಟೆಗೆ ಎಂಥ ಕೆಲಸ ಆಯಿತು. ಏಯ್ ಇಲ್ಲ ಏನಾಗಿಲ್ಲ ಮೇಲ್ ಬಾರಪ್ಪ, ಪ್ಯಾಂಟ್ ಹೋದ್ರೆ ಹೊಸ ತರ್ಬೋದು. ನೀನು ಹೋಗಿದ್ರೆ ನಾವು ಮನೆಗೆ ಹೋಗಿ ಏನು ಹೇಳೋಣ. ಆ ಪಾಯಿಂಟಲ್ಲಿ ಗಡಾಯ್ಕಲ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ಗೊತ್ತು, ಮತ್ತೆ ಬಂದಿದ್ದೀನಿ. ಆಯಿತು, ಈಗ ನೇತ್ರಾವತಿ ಟ್ರೆಕ್ಕಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ವೀಕ್ ಡೇಸಲ್ಲಿ ಹೋಗ್ತಾ ಇದ್ದೀವಿ, ವೀಕೆಂಡಲ್ಲಿ ಧ್ವಂಸ ಮಾಡಿರ್ತಾರೆ ಅಂತ. ನೇತ್ರಾವತಿ ಪೀಕಲ್ಸ್ ನಾವು ಬುಕ್ ಮಾಡಿದ ಹೋಮ್ ಸ್ಟೇಗೆ ಬಂದು ರೀಚ್ ಆಗಿದ್ದೀವಿ. ಈಗ ಕರೆಕ್ಟಾಗಿ ಟೈಮ್ 6:40 ಆಗಿದೆ. ಫುಲ್ಲು ಮಳೆ ಇದೆ. ರೆಡ್ ಅಲರ್ಟ್ ಏನೋ ಘೋಷಣೆ ಆಗಿದೆ ಅಂದರು. ಅದು ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ. ಈಗ ಬ್ಯಾಕ್ ಕ್ಯಾಮ್ರಾ ಓಪನ್ ಮಾಡಿ ತೋರಿಸ್ತೀನಿ ನಿಮಗೂ ವೆದರ್ ಹೇಗಿದೆ. ಇದು ನಾವು ಬುಕ್ ಮಾಡಿರೋಂಥ ಹೋಮ್ ಸ್ಟೇ. ಇದು ಮೇನ್ ರೋಡಿಂದ ಪಕ್ಕದಲ್ಲೇ ಇದೆ. ಇವ್ರದ್ದೇ ಫುಲ್ಲು ಟ್ರೆಕ್ಕಿಂಗ್ ಗೈಡಿಂದ ಹಿಡಿದು ಎಲ್ಲದು ಇವರೇ ನೋಡ್ಕೋತಾರೆ. ಜಸ್ಟ್ ನಾವು ಬುಕ್ ಮಾಡಿದ್ರೆ ಸಾಕು. ಆ್ಯಸ್ ಆಫ್ ನಾವು ವೆದರ್ ಈ ಥರ ಇದೆ. ಮುಂದೆ ನೋಡೋಣ. ಜೀಪ್ ಬಂದಿದೆ. ಮಳೆ ಅಂತೂ ನಿಲ್ಲಂಗೆ ಕಾಣಿಸ್ತಿಲ್ಲ. ಜೀಪ್ ಅಂತೂ ಬಂದಿದೆ. ಡಿಸೈಡ್ ಆಯ್ತು ನಮ್ದೀಗ. ಫುಲ್ಲಿ ಡಿಸೈಡರ್ ಆಗಿದೆ. ನಮ್ಮದೇ ಜೀಪ್ ಇದು ಫುಲ್ಲು. ಹತ್ತೋಣ ಬನ್ನಿ. ಥ್ಯಾಂಕ್ ಯು. ನಮ್ಮ ಹುಡುಗರಿಗೆಲ್ಲ ಎಷ್ಟು ಅವ್ರು ಬೇಕು ಹತ್ತಕ್ಕೆ ಅನ್ನೋದೇ ದೊಡ್ಡ ಯೋಚನೆ ಆಗೈತೆ. ಅದ್ರಲ್ಲಿ ಏನೋ ಬಂದು ಬಾಸ್ ರಿಲೀಸ್ ಆಗ್ತಾರ. ನಮ್ಮ ಅಣ್ಣನ ಹೆಸರು ದಾಸ್ತ. ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ್. ಒಳ್ಳೆ ಜೀಪ್ ರೈಡ್ ಮಾರ್ನಿಂಗ್. ನಮ್ಮ ಜೀಪಲ್ಲಿ ಒಳ್ಳೆ ಡಿ ಬಾಸ್ ಬಗ್ಗೆ ಚರ್ಚೆ ಆಗ್ತಿದೆ, ಇಬ್ರು ಫ್ಯಾನ್ಸ್ಗಳ ಬಗ್ಗೆ. ಏನೂ ಕೇಳಿಸಲ್ಲ. ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಿ ಸಿಗುವ. ಟ್ರೆಕ್ಕಿಂಗ್ ಡೆಸ್ಟಿನೇಷನ್ನ ರೀಚ್ ಆಗಿದ್ದೀವಿ. ಮೀನ್ಸ್ ಬೇಸ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಗೈಡ್ ಇದ್ದಾರೆ, ಮುಂದೆ ಇದ್ದಾರೆ. ಒಳ್ಳೆ ಮಿಸ್ಟು ಮಂಜು ಎರಡು ಒಂದೇ. ವೆರಿ ಸ್ಮಾರ್ಟ್. ಫುಲ್ ಇದೆ. ಈಗ ಶುರುವಾಗಿದೆ. ಸ್ವಲ್ಪ ಮಳೆ ಗ್ಯಾಪ್ ಕೊಟ್ಟರೆ ಮೋಡ ಏನಾದರೂ ಕಾಣ್ಬೋದು. ಇರೋ ವೆದರ್ ನೋಡಿದ್ರೆ ಕೊಡೋ ಥರ ಕಾಣಲ್ಲ. ನೋಡೋಣ. ಇನ್ನೂ ಬೇಸ್ ಪಾಯಿಂಟ್ಗೆ ರೀಚ್ ಆಗಿಲ್ಲ. ಬೆಂಗಳೂರಲ್ಲಿ AC ಆಫೀಸು 1.5 ಲಕ್ಷದ ಲ್ಯಾಪ್ಟಾಪು ಕೊಟ್ಬಿಡ್ತಾರೆ, ಕೂತ್ಬಿಡ್ತೀವಿ. ಅದೆಲ್ಲ ಈಗ ಗೊತ್ತಾಗುತ್ತೆ ಇಂಥ ಜಾಗಕ್ಕೆ ಬಂದಾಗ. ನೀನು ಮಿಕ್ಕಂಡಿರಪ್ಪ. ನೀವು ಒಬ್ಬರೇ ಹೋದ್ರೆ ಎಷ್ಟಾರ್ಗೆ ಹತ್ತುತ್ತೀರಾ? ಈಗ ನಮಗೆ ಕ್ಲಿಯರಾಗಿ ಹೇಳಿ, ಇಷ್ಟು ದಿನದ ಅನುಭವದ ಮೇಲೆ ನಾವು ಮೋಡ ನೋಡ್ಬೋದಾ ಮೇಲೆ? ಹಾಂ, ಪಕ್ಕ ಹೋಗೋ ದಾರಿ ತೊಂದರೆ ಏನಿಲ್ಲಲ್ಲ. ಯಾಕೆಂದರೆ ನಾವೆಲ್ಲ AC ಕೂತಿದ್ದು ಬಂದಿದ್ದೀವಿ. ನೋಡಿ, ಇಷ್ಟಕ್ಕೆ ಸುಸ್ತಾಗ್ಬಿಟ್ವಿ. ಟಿಕೆಟ್ ಕೌಂಟ್ರ್ ಹತ್ರ ಬಂದಿದ್ದೀವಿ. ಬನ್ನಿ, ನಮ್ಮ ನಿತಿನ್ ಬ್ರೋ ಅವ್ರು ಚೆನ್ನಾಗಿದ್ದಾರೆ, ಮಾತಾಡಿಸ್ಕೊಂಡು ಹೋಗೋಣ. ಕುಸುರಿ ಗೊತ್ತಿಲ್ಲ, ಹಾಡುಗಾರ ನಾನಲ್ಲ, ನಿನ್ನೆ ಪ್ರೀತಿ ಮಾಡುವೆ ನಾನು, ಇಷ್ಟೇ ಹಂಬ. ಒಳ್ಳೆ ಕೆಲಸ. ತುಂಬ ಓದಿದ್ರೆ ಒಂದೇ ಕೆಲಸ, ಓದಲಿಲ್ಲ ಅಂದರೆ ಮಾಡಿದೆಲ್ಲ ಕೆಲಸ. ನಾವು ನೆಮ್ಮದಿ ಹುಡ್ಕೊಂಡು ಇಲ್ಲಿ ಬಂದಿದ್ದೀವಿ. ನೀವು ನೆಮ್ಮದಿಲ್ಲ ಜೀವನ ಮಾಡ್ತಿದ್ದೀರಾ. ನೋ 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 ನೀವು ಅದೇ ತಪ್ಪು ತಿಳ್ಕೊಂಡಿದ್ದೀರಿ. ಎಂತ ಪ್ರಶ್ನೆ ಕೇಳ್ತೀರಿ ಬ್ರದರ್ ನೀವು? ಟಿಕೆಟ್ ಕೌಂಟ್ರಿಂದ 5 ಮಿನಿಟ್ಸ್. ನೋಡು ಗುರು, 100 ಮೀಟ್ರ್ ಅಷ್ಟೇ ಹತ್ತಿರೋದು. ಇದನ್ನು ನೋಡೋಕ್ಕೂ ಖುಷಿ ಆಗ್ತದೆ. ಹತ್ತೋಣ. ಇನ್ನು ಹತ್ತುತ್ತವ್ರೆ ಸಲ್ಮಾನ್ ಅವರು. ಕಾಡನ್ನು ಸುತ್ತಕ್ಕೆ ನಾಡ್ಬಿಟ್ಟು ಬಂದಿದ್ದೀವಿ.
ಕಾಡನ್ನು ಕಡ್ದು ನಾಡು ಮಾಡಿದವರು ನಾವೇ, ಕಾಡು ಬೇಕು ಅಂತ ಬರ್ತಿರೋರು ನಾವೇ. ಚೆನ್ನಾಗಿದೆ ವಯಸ್ಸು ವರ್ಷ. ನೆಕ್ಸ್ಟ್ ಯಾವ್ದು ಬೇಕು ಅಂತ ಹೋಗ್ತೀವೋ ಗೊತ್ತಿಲ್ಲ. ಸಲ್ಮಾನ್ ಆರಾಮಿದೆಯಲ್ಲ? ಹಾಯ್ ಪುನೀತ್. ಇವ್ರ ಮನನೊಂದು ಅಭಿಮಾನಿ, ಇವ್ರಿಗೆ ಮಾತಾಡ್ಸೋಕ್ಕಾಗಲ್ಲ ಬಿಡಿ. ಏನು ಒಂದು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಸೊ ಈಗ 300 ಮೀಟ್ರ್ ಟ್ರಿಕ್ ಮುಗ್ದಿದೆ, ಇನ್ನೂ 6 ಕಿಲೋಮೀಟ್ರ್ ಪ್ಲಸ್ ಇದೆ. ಇಷ್ಟಕ್ಕೆ ಎನರ್ಜಿ ಹೋಗಿದೆ. ಎಲ್ಲಿವರೆಗೂ ಹೋಗ್ತೀವಿ ಗೊತ್ತಿಲ್ಲ. ನಾವು ಹತ್ತ ಸ್ಪೀಡ್ ನೋಡಿ ಗೈಡೆ 12 ಗಂಟೆ 1 ಗಂಟೆ ಆಗ್ಬೋದು ಅಂತೇಳಿ, ಯಾರು ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ. ಈಗ ಟೈಮ್ ಕರೆಕ್ಟ್ 9. ಇಷ್ಟೇ ಗ್ಯಾಪು. ಹಿಂಗೆ ಹೋಗ್ಬಿಟ್ರೆ ಜೀವನ ಪಾವನ. ಪವಿತ್ರವಾದ ನದಿ ನೇತ್ರಾವತಿ. ನಾವು ಬಂದಿದ್ದೀವಿ, ಅಪವಿತ್ರವಾಗದೇ ಇದ್ದರೆ ಸಾಕು. ನದಿ ಸೌಂಡ್ ಕೇಳ್ತಿದೆ ಆ್ಯಕ್ಚುಲಿ. ಬ್ರೋ ನಿಮಗೆ ನಾವು ವೀಡಿಯೋ ಮಾಡೋದೆಲ್ಲ ನೋಡಿ ಅನ್ನಿಸ್ಬೋದಲ್ಲ, ಏನು ಹುಚ್ಚರಲ್ಲ. ನಾವು ಕಣ್ಣಲ್ಲಿ ನೋಡೋದು ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಅಂತ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನ ಇಷ್ಟೊತ್ತು ಕಾಣಿಸ್ತಿತ್ತು ಬ್ರೋ, ಈಗ ಕಾಣಿಸ್ತಿಲ್ಲ. ಇಷ್ಟೇ ಜೀವನ. ಇರುತ್ತೆ ಹೋಗುತ್ತೆ. ಇರೋದು ಹೋಗೋದ್ರ ಮಧ್ಯೆ ತಲೆ ಕೆಡಿಸ್ಕೊಂಡು ಹುಚ್ಚರಾಗೋ ಬದಲು ಎರಡಕ್ಕೂ ಪ್ರಿಪೇರ್ ಆಗಿರೋದು ಬೆಸ್ಟು. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. 10 ನಿಮಿಷದ ಖುಷಿಗೆ ಜೀವನ ಮಾಡ್ಕೊಳ್ಳೋದು. ಅಂದರೆ ಟ್ರೆಕ್ಕಿಂಗ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದೀನಿ. ಇಲ್ಲಿ ಬಂದು ಇದನ್ನೆಲ್ಲ ನೋಡ್ಕೊಂಡು ಹೇಳೋಕ್ಕೆ ಚೆಂದ ಇರುತ್ತೆ. ಬನ್ನಿ ಇದನ್ನು ನೋಡಿ ಸುತ್ತಿ ದುಡಿ ಖರ್ಚು ಮಾಡಿರಿ ಅಂತ. ನಾಳಿದ್ದು 30ನೇ ತಾರೀಕು 1ನೇ ತಾರೀಕು ಕ್ರೆಡಿಟ್ ಕಾರ್ಡ್ EMI ಜನ್ರೇಟ್ ಆದಾಗ ಬರುತ್ತಲ್ಲ ಪೇನು, 5,000 ಇದ್ದಿದ್ರೆ ಇಲ್ಲಿ ಆಗಿರೋದು ಅನ್ಸುತ್ತಾಗ. ಅದು ಶಾಶ್ವತ, ಇದು ಅಲ್ಪಕಾಲಿಕ ಅಷ್ಟೇ. ಮತ್ತೊಂದು ನಿನ್ನ ನೆನಪು ಇರದೆ ದೇಲಿ ಉಸಿರಿಲ್ಲ. ಚೆನ್ನಾಗಿದೆ ಎಲ್ಲ. ಕೆಲವರು ಹುಡುಗರು ಇರ್ತಾರೆ, ಅವ್ರ ಮನಸ್ಸು ಇದೇ ನೀರಿನ ಕಲರ್ ಇರುತ್ತೆ, ಆರ್ಟು ಪ್ಯೂರು. ಆದರೆ ಆ ಪ್ಯೂರ್ನ ಹುಡ್ಕೋದು ತುಂಬ ಕಷ್ಟ. ಹಿಂಗೆ ಕಷ್ಟಪಟ್ಟು ಬರಬೇಕು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಜೇನಿನಂತೆ ನಗುವಾಗ ಮೊಗವೊಂದು ಹೂವಿನಂತೆ, ನೀನಾಡೋ ಮಾತೆಲ್ಲ ಜೇನಿನಂತೆ. ಬೆಂಗಳೂರಲ್ಲಿ ಬೆಳಗ್ಗೆ 7 ಗಂಟೆಗೆ ಎದ್ದು ರೆಡಿಯಾಗಿ ಮೆಟ್ರೋ ಇದ್ರೆ ಮೆಟ್ರೋ ಹತ್ಕೊಂಡು, ಕ್ಯಾಬ್ ಇದ್ದರೆ ಕ್ಯಾಬ್ ಹತ್ಕೊಂಡು ಹೋಗಿ ಸಾಯಂಕಾಲ 8 ಗಂಟೆಗೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗಿ ಮತ್ತೆ ಬೆಳಗ್ಗೆ ಅದೇ ರೂಟೀನ್ ಮಾಡಿ ಜೀವನದಲ್ಲಿ ಬೇಸತ್ತಾಗ ಈ ಥರ ಒಂದು ಜಾಗಕ್ಕೆ ಬಂದರೆ ಎನರ್ಜಿ ಬರ್ತದಕ್ಕಲ್ಲ. ಏನಂತೀರಾ? ಮೊಬೈಲಲ್ಲಿ ನೋಡೋಕ್ಕೂ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ರಿಯಲಾಗಿ ಇನ್ನೆಷ್ಟು ಚೆನ್ನಾಗಿರಬೇಡ. ಅಯ್ಯೋ ನಿಜ 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 ನಿಜ, ನೀನು ಹೇಳ್ತಿರೋದೆಲ್ಲ ನಿಜ. ಖುಷಿ ನೋಡೋಕ್ಕೆ ಖುಷಿ ಆಗ್ತದೆ. ಹೋದ ವರ್ಷ ಮಳೆಗಾಲದಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದು, ಆವಾಗ ಬೇರೆ ಥರ ಕಾರಣಕ್ಕೆ ಬರಬೇಕು ಅಂದ್ಕೊಂಡೆ, ಆಗಲಿಲ್ಲ. ಬಟ್ ಈಗ ಬಂದಿರೋ ಕಾರಣಕ್ಕೂ ಖುಷಿ ಇದೆ. ಆದ್ರೆ ನಾನು ಸಂತೋಷದಲ್ಲಿಲ್ಲ. ನೋಡಿ ಈ ಥರ ಚೀಟಿ ಬಿಡಿಸ್ಕೊಂಡು ಹೋಗ್ತಾರೆ ಸಲ್ಮಾನ್ ಅವರು. ಕೆಳಗಡೆ ಹೋದಾಗ 2,000 ರೂಪಾಯಿ ಚೀಟಿ ಕೊಡಿ ಅಂದರೆ ನಾವು ಹೆಂಗೆ ಕೊಡೋಣ? ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕಳ್ಸೋರಿದ್ರೆ ಸಾಕು, ಅಟ್ಲೀಸ್ಟ್ ಬೋರ್ ಆದಾಗ ಅದನ್ನಾದರೂ ಕಳಿಸ್ಬೋದು. ಕರೆಕ್ಟ್ ತಾನೇ? ಫೋನ್ ಪೇಲಿ ದುಡ್ಡು ಕೇಳಿದ್ರೆ ಮಚ್ಚ ಬೆಳಗ್ಗೆ ಹೇಳೋದಲ್ವೇನೋ, ಈಗ ಅರ್ಧ ಗಂಟೆ ಮುಂಚೆ ಯಾರಿಗೂ ಹಾಕ್ಬಿಟ್ಟೆ ಮಚ್ಚ, ಸರ್ವರ್ ಇಲ್ಲ ಮಚ್ಚ, ಕ್ಯಾಶ್ ಕೈಯಲ್ಲಿದೆ, ಅಕೌಂಟ್ಗೆ ಹಾಕೊಳಕ್ಕೆ ಆಯ್ತಿಲ್ಲ ಕಣೋ. ಎಂಥ ಕೆಲಸ ಆಯಿತು. ಏಯ್ ಇಲ್ಲ ಏನಾಗಿಲ್ಲ ಮೇಲ್ ಬಾರಪ್ಪ, ಇರು ನಿಮಿಷ ಈಸಿ 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 ಇದು ಹಿಡ್ಕೊ. ಇದು ಏನಿಲ್ಲ ವೇಟ್ ಮೇಲ್ ಬಾ ಫಸ್ಟು. ಪ್ಯಾಂಟ್ ಹೋದ್ರೆ ಹೊಸ ತರ್ಬೋದು, ನೀನು ಹೋಗಿದ್ರೆ ನಾವು ಮನೆಗೆ ಹೋಗಿ ಏನು ಹೇಳೋಣ? ನಡಿ ಬ್ರೋ. ಇದನ್ನು ನೋಡಿ ಒಂದು ಸತಿ ಏನೋ ಅನ್ನಿಸ್ತು, ಆ ರೂಟಲ್ಲಿ ಹೋಗ್ಬೇಕಂತೆ. ನೋಡೋಣ. ನೇತ್ರಾವತಿ ಟ್ರೆಕ್ಕಿಗೆ ಬರೋರು
ಈ ಥರ ಕಲ್ಲು ಮಣ್ಣು ಕೆಸರು ಎಲ್ಲ ದಾಟಿ ಹೋಗೋಕ್ಕೆ ರೆಡಿ ಇದ್ದವ್ರು ಬರಬೇಕಾಗುತ್ತೆ. ಟ್ರೆಕ್ಕಿಂಗ್ ಅಂದಮೇಲೆ ಇದೆಲ್ಲ ಇರುತ್ತೆ, ನಿಮಗೂ ಗೊತ್ತಿರುತ್ತೆ. MNC ಹೆಣ್ಮಕ್ಳಿಗೆ ವಿಶೇಷ ಸೂಚನೆ ಅಂತ ಹೇಳ್ತಾ ಮುಂದೆ ಸಾಗುವ. ಮದುವೆಯಾಗಿದೆಯಾ? ನಾನು ನೋಡಿದ್ರೆ ಏನು ಅನ್ಸುತ್ತೆ ಬ್ರೋ? ಏನು ಅನ್ಸುತ್ತೆ ಹೇಳ್ಬಿಡು ಹೋಗ್ಲಿ, ಮನ್ಸು ತುಂಬ. ಆಗಿರ್ಬೋದು ಅನ್ಸುತ್ತೆ. ಇಲ್ಲ ಬ್ರೋ, ಇನ್ನು ಮದುವೆ ಆಗಿಲ್ವೇನೆ ನೀನು? ಇಲ್ವಾ? ಆಗಿಲ್ಲ. ಒಂದು ಕನಸಿತ್ತು, ಎಚ್ಚರ ಆಗೋಯ್ತು. ಎರಡನೇ ಕನಸು ಬೀಳತ್ತೆ, ಬಟ್ ಅದು ನಿಜ ಆಗಲ್ಲ. ಹಿಂಗೆ ಸಾಕ್ತಿದೆ ಜೀವನ. ಮೂರನೇ ಕನಸು ಅಪ್ಪ ಅಮ್ಮಂಗೆ ಬಿಟ್ಟಿದ್ದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ದಟ್ಟವಾದ ಅರಣ್ಯ. ಬ್ರೋ ಇಲ್ಲಿ ಪ್ರಾಣಿಗಳೆಲ್ಲ ಏನು ಇಲ್ವಾ? ಹಾಂ ಅಪ್ಪ, ಹುಲಿ ಸಿಂಹ ಇಲ್ಲ ನೀವು ನೋಡಿದ್ದೀರಾ? ಮತ್ತೆ ಕಲ್ಸಂಕ ಹಾಂ, ಪೀಕಿಂದ ಮತ್ತೆ 6-7 ಕಿಲೋಮೀಟರ್ ಟ್ರೆಕ್ ಮಾಡ್ತಾರೆ ಅಲ್ಗೂ ಜನ. ಅಂದರೆ ಪ್ರಾಣಿಗಳಿದಾವೆ ಅಂತಾನೆ. ಹಾಂ, ಕಾಳಿಂಗ ಸರ್ಪ ಎಲ್ಲ ಇದೆ. ಹಾಂ, ಅದು ಯಾವ ಪ್ಲೇಸು? ಕಲ್ಸಂಕ. ಹಾಂ ಹಾಂ, ಇಲ್ಲಿಂದ ಓಕೆ. ಈಗ ಅಣ್ಣ ನಾವೇನು ಬಂದಿದ್ದೀವಿ ಕಳಸ ಹೋಮ್ ಸ್ಟೇ, ಬೆಲ್ಲ ಹೋಮ್ ಸ್ಟೇಗೆ ಬಂದಿದ್ದೀವಿ. ಅಲ್ಲಿಗೆ ಬಂದರೆ ಎಷ್ಟು ಪ್ಲೇಸಿಗೆ ಟ್ರೆಕ್ ಮಾಡ್ಬೋದು ನಾವು ಟೋಟಲಾಗಿ? ಕುದುರೆಮುಖ, ನೇತ್ರಾವತಿ, ಕುರಿಂಜಲ್ಲು, ಗಂಗಡಿಕಲ್ಲು, ಓಕೆ, ಕ್ಯಾತನ್ಮಕ್ಕಿ, ಓಕೆ. ಫಾಲ್ಸ್ ನಂಬರ್ 2 ಈಗ 2ನೇ ಫಾಲ್ಸ್ ಥರ ಸಿಕ್ಕಿದೆ. ಮಳೆ ಜಾಸ್ತಿ ಆದರೆ ಇಲ್ಲೆಲ್ಲ ನೀರು ಜಾಸ್ತಿ ಇರುತ್ತೆ. ಈಗ ಲೈಟಾಗಿ ಮಳೆ ಇದೆ. ಆಹಾ ನೋಡು ಗುರು, ಎಷ್ಟು ಪರಿಶುದ್ಧವಾಗಿದೆ ನೀರು. ಈಗ ನಾವು ನೋಡಿರಂಗೆ 2 ಫಾಲ್ಸ್ ಸಿಕ್ಕಿದೆ, ಇನ್ನೊಂದು ದೊಡ್ಡ ಫಾಲ್ಸ್ ಸಿಗೋದಿದೆ. ಅದು ನೇತ್ರಾವತಿಯ ದೊಡ್ಡ ಫಾಲ್ಸ್ ಆಗೋಣ. ಹಾಂ ಹಾಂ, ಓಕೆ. ಇಲ್ಲಿಂದ ಮುಂದಕ್ಕೆ ಸಿಗಲ್ಲ. ಹಾಂ, ಸೊ 3ನೇ ಫಾಲ್ಸ್ ಬಂದಾಗ ನೀರು ತುಂಬಿಸ್ಕೊಂಬಿಡಿ, ಮುಂದೆ ನೀರು ಸಿಗಲ್ಲ ನೀವೇನಾದರೂ ನೇತ್ರಾವತಿ ಬಂದರೆ. ನೋಡು ಹೇಳ್ತೀನಿ, ಟ್ರೆಕ್ಕಿಂಗ್ ಗೈಡ್ಗಳು 3 ಕಿಲೋಮೀಟ್ರ್ ಐತೆ ಅಂದರೆ ಅದು ಮಿನಿಮಮ್ 5 ಲೆಕ್ಕ. ಆದರೂ ಇವ್ರ ಥರನೇ ಯಾಕೆ ಎಲ್ಲ ಜನ ಇರಲ್ಲ ಬರತ್ತಾ ಗೈಡ್ಗಳ ಥರ? ಈ ಫಾಲ್ಸಲ್ಲಿ ಇರೋ ನೀರ ಕಲ್ಲರ್ ನೋಡಿದ್ರೆ ನಾವು ದೂದ್ ಸಾಗರ್ ನೋಡೋಕೆ ಯಾಕೆ ಹೋಗಿದ್ದೆ ಅಂತ ನನಗೆ ಫೀಲ್ ಆಗುತ್ತೆ. ಇದೇನು ದೊಡ್ಡ ಫಾಲ್ಸ್ ಅಲ್ಲ, ಹಂಗೆ ಅಂದ್ಬಿಟ್ಟು ಸಣ್ಣದೇ. ಯಾವ್ದ್ರಿ ದೂದು? ಇದ್ರಕ್ಕಿಂತ ದೂದಿದೆಯಾ? ಏನಪ್ಪ ಹೇಳ್ತೀಯಾ ಸೂರ್ಯ? ಬೊಗಸೆಲಿ ಹಿಡಿದು ನಿನ್ನ ಮುತ್ತಾದ ಈ ಮೊಗವನ್ನ ನೋಡುತ್ತ ಹಾಗೆ ನಿನ್ನ ಕಣ್ಣು. ಈಗ ಮಳೆ ಇಲ್ಲ, ನಾರ್ಮಲ್ ಆಗಿದೆ. ಸೊ ಇಷ್ಟಿದೆ. ಮಳೆ ಬಂದರೆ ಇದೇನು ನೀವು ಪೋರ್ಷನ್ ನೋಡ್ತೀರಾ ಇಲ್ಲಿವರೆಗೂ ಕವರ್ ಆಗಿರುತ್ತೆ. ಸೊ ರೈನಿ ಸೀಸನಲ್ಲಿ ಒಂಚೂರು ಡೇಂಜರ್. ನಮ್ಮ ಭರತ್ ಅವರು ಫುಲ್ಲು ಚಾಂಪಾಗಿದ್ದಾರೆ. ಏನ್ರಿ ಭರತ್? ಏನ್ರಿ ಮೀಡಿಯಾ? ವಾಟ್ ಪೀಪಲ್ ಆರ್ ಡೂಯಿಂಗ್? ಈ ಡೈಲಾಗ್ ಬರೆದವರು ಯಾರು? ಕಮೆಂಟ್ನಲ್ಲಿ ಉತ್ತರ. ಈಗ ಫುಲ್ಲು ಹೈಕ್ನ ಹತ್ತಬೇಕು. ಸೊ ಫುಲ್ ಹತ್ತದ ಮೇಲೆ ಟಾಪ್ ವ್ಯೂವಲ್ಲಿ ಸಿಗೋಣ. ಬಾಯಾರಿದಂತೆ ಕಡು ಎಚ್ಚರ ನೆಲೆ ಹೃದಯ ಕಾಲ್ಜಾರಿದಂತೆ ಅವಳೆಂದರೆ ಮನದಾಳದ ಕೊನೆಯ. ಇನ್ನೂ ಒಂದು ಸ್ಟ್ರೆಚ್ ಹತ್ತಿದ್ರೆ ಆ ವ್ಯೂ ಕಾಣುತ್ತೆ. ಅದೇ ನಮಗೆ ಬೇಕಾಗಿರೋದು. ಸದ್ಯಕ್ಕೆ ವೆದರ್ ರಿಪೋರ್ಟು ಮೋಡ ಕವಿದ ವಾತಾವರಣ. ಮೇಲೆ ಹೋಗೋದ್ರೊಳಗೆ ಸಿಗತ್ತಾ ನೋಡೋಣ. ಎಲ್ಲಿದ್ದೆ ಅಲ್ಲೇ ಇದ್ದೀನಿ, ಆದರೆ ಸುತ್ತ ಫಾಗ್ ಬಂದಿದೆ ಅಷ್ಟೇ. ಫುಲ್ ಫಾಗು. ಮಧ್ಯದಲ್ಲಿ ನಾವಿಬ್ಬರು ಇದ್ದೀವಿ ಅಲ್ವಾ ಸೀನು? ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ.
ಚೆಲುವು ಇರದೆ ಹೆಣ್ಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ ಬಲವಿಲ್ಲ. ಮೋಡದ ಒಳಗೆ ಹನಿಗಳ ಬಳಗ, ಒಂಟಿ ಕಾಲಲಿ ಕಾದು ನಿಂತಿದೆ ಭೂಮಿಗೆ ಬರಲು. ನನ್ನೊಳಗೊಳಗೆ ಒಲವಿನ ಆ ಪಾಯಿಂಟಲ್ಲಿ ಗಡಾಯಿಕಲ್ ಬರ್ತದೆ ಟ್ರೆಕ್ಕಿಂಗ್. ಈಗ ಆ ಕಡೆ ಅದಾ ಟಾಪ್ ಇಟ್ಟು ಟಾಪಲ್ಲಿ ಆ ಕಡೆ ನಿಮಗೆ ಆ ಫಾಗ್ ಇದೆಯಲ್ಲ, ಅಲ್ಲಿ ನೇತ್ರಾವತಿ ಉಗಮ ಸ್ಥಾನ ನೇತ್ರಾವತಿ ಉಗಮ ಆಗ್ತಿರೋದೇ ಅಲ್ಲಿ. ಇಷ್ಟೇ ನೇತ್ರಾವತಿ ಪೀಕು. ಹತ್ತಬೇಕು, ಹತ್ತಿದ್ದೀವಿ, ನೋಡಬೇಕು, ನೋಡಿದ್ದೀವಿ, ರಿಟರ್ನ್ ಇಳಿಬೇಕೀಗ. ಬಟ್ ಈ ವ್ಯೂ ಸಿಕ್ತು, ಚೆನ್ನಾಗಿತ್ತು. ಈ ವ್ಯೂ ಸಿಗಲಿಲ್ಲ. ನಮ್ಮ ಗೈಡ್ ಹೇಳ್ದಂಗೆ ಆ ವ್ಯೂ ಓಪನ್ ಆದರೆ ಉಜ್ರೆ ಎಲ್ಲ ಕಾಣ್ತದಂತೆ. ಬ್ಲರ್ ಆಗೋಯ್ತು ಮಳೆ. ಯೋಗ ತುದಿಗಾಲಲ್ಲಿ ನಿಂತು ಕಾದಿದೆ ಚಿಮ್ಮುತ್ತ ಬರಲು. ಕಾವ್ಯ ಕುಸುರಿ ಗೊತ್ತಿಲ್ಲ, ಹಾಡುಗಾರ ನಾನಲ್ಲ, ನಿನ್ನೆ ಪ್ರೀತಿ ಮಾಡುವೆ ನಾನು ಇಷ್ಟೇ ಹಂಬಲ. ನಿನ್ನೆ ಪ್ರೀತಿ ಮಾಡುವೆ ನಾನು ಇಷ್ಟೇ ಹಂಬಲ. ಅವಳೆಂದರೆ ನನ್ನಲ್ಲಿಯೇ ನನದಿರಲಿ, ಅವಳೆಂದರೆ ನನ್ನಲ್ಲಿಯೇ ನನದಿರಲಿ. ಇದಾಗಿತ್ತು ಈ ವ್ಲಾಗ್ನ ಟ್ರೆಕ್ಕಿಂಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಮುಂದಿನ ವರ್ಷ, 6 ತಿಂಗಳು ಬಿಟ್ಟು ಸಿಗೋಣ. ಅಲ್ಲಿವರೆಗೂ ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ.